ಮೋಟೋರೋಲಾ ರೀಸೆಂಟ್ ಆಗಿ H50 ಸೀರೀಸ್ ಅಲ್ಲಿ ಮತ್ತೆ ಒಂದು ಫೋನ್ ನ ಲಾಂಚ್ ಮಾಡಿತ್ತು. ಅದೇ ಮೋಟೋರೋಲಾ H50. ಈ ಫೋನ್ 30,000 ಒಳಗಡೆನೆ ಸಿಗುತ್ತೆ. ಇದಕ್ಕಿಂತ ಮೊದಲು H50 ಸೀರೀಸ್ ಅಲ್ಲಿ ಮೋಟೋರೋಲಾ H50 Pro ಹಾಗೆ ಮೋಟೋರೋಲಾ H50 Fusion, ಮೋಟೋರೋಲಾ H50 Ultra ಲಾಂಚ್ ಮಾಡಿತ್ತು. ಈಗ H50 ನ ಲಾಂಚ್ ಮಾಡಿದೆ. ಮೋಟೋರೋಲಾ H50 ಗೂ ಮೋಟೋರೋಲಾ H50 Pro ಎರಡು ಫೋನ್ಸ್ ಗಳಿಗೆ 2,000 ಅಷ್ಟೇ ಡಿಫರೆನ್ಸ್ ಇರೋದು. ಇದರಿಂದ ಎಷ್ಟು ಜನಕ್ಕೆ ಕನ್ಫ್ಯೂಸ್ ಆಗಿರುತ್ತೆ ಯಾವ್ದು ತಗೊಳ್ಳೋದು ಅಂತ. ಮೋಟೋರೋಲಾ H50 ತಗೊಳ್ಳೋದಾ ಅಥವಾ ಮೋಟೋರೋಲಾ H50 Pro ತಗೊಳ್ಳೋದಾ ಅಂತ. ನಿಮ್ಗೂ ಸಹ ಇದೇ ತರ ಡೌಟ್ ಇತ್ತು ಅಂದ್ರೆ ಇವತ್ತಿನ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ನಿಮ್ಗೆ ಯಾವುದೇ ಡೌಟ್ ಇರೋದಿಲ್ಲ. ಈ ವಿಡಿಯೋಲಿ ನಾನು ಈ ಎರಡು ಫೋನ್ಸ್ ಗಳನ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಯಾವ್ದ್ರಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಹಾಗೆ ಬೆಸ್ಟ್ ಡಿಸ್ಪ್ಲೇ ಯಾವ್ದ್ರಲ್ಲಿ ಸಿಗುತ್ತೆ, ಯಾವ್ದ್ರಲ್ಲಿ ಜಾಸ್ತಿ ಸ್ಪೆಸಿಫಿಕೇಶನ್ ಸಿಗುತ್ತೆ, ಹಾಗೆ ಹೆವಿ ಗೇಮಿಂಗ್ ನ ಯಾವ್ದ್ರಲ್ಲಿ ಆಡ್ಬೋದು ಅಂತ ನಾನು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಸ್ ಗಳ ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಇದೆ. ಇದರಿಂದ ಪ್ರೀಮಿಯಂ ಫೀಲ್ ಕೊಡುತ್ತೆ. ಎರಡು ಫೋನ್ಸ್ ಗಳ ಫ್ರೇಮ್ ನ ಅಲ್ಯೂಮಿನಿಯಂ ಇಂದ ಮಾಡಿರೋದು. H50 ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ಸ್ಪೈನ್ ಸಪೋರ್ಟ್ ಇದೆ. H50 Pro ಫ್ರಂಟ್ ಅಲ್ಲಿ ಗ್ಲಾಸ್ ಇದೆ, ಅದು ಯಾವ ಗ್ಲಾಸ್ ಅಂತ ಗೊತ್ತಿಲ್ಲ. ಈ ಎರಡು ಫೋನ್ಸ್ ಗಳ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಈ ಎರಡು ಫೋನ್ಸ್ ಗಳು ಕರ್ವ್ ಡಿಸ್ಪ್ಲೇ ಫೋನ್ ಆಗಿದೆ. ಇದರಿಂದ ಪ್ರೀಮಿಯಂ ಲುಕ್ ಕೊಡುತ್ತೆ. ನೆಕ್ಸ್ಟ್ ಇವುಗಳ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ, H50 ನ ವೆಯ್ಟ್ 180 ಗ್ರಾಮ್ ಇದೆ. 7.79 mm ಥಿಕ್ನೆಸ್ ಇದೆ. ಹಾಗೆ H50 Pro ನ ವೆಯ್ಟ್ 186 ಗ್ರಾಮ್ ಇದೆ. 8.19 mm ಥಿಕ್ನೆಸ್ ಇದೆ. ಮೋಟೋರೋಲಾ H50 ಸ್ವಲ್ಪ ಲೈಟ್ ವೆಯ್ಟ್ ಆಗಿದೆ, ಹಾಗೆ ಸ್ಲಿಮ್ ಕೂಡ ಇದೆ. ಈ ಫೋನ್ ಗೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಈ ಫೋನ್ ಒಂದು ರಗಡ್ ಫೋನ್ ಆಗಿದೆ, ಆದ್ರೂ ಈ ಫೋನ್ ಲೈಟ್ ವೆಯ್ಟ್ ಹಾಗೆ ಸ್ಲಿಮ್ ಇದೆ. ಬೇರೆ ರಗಡ್ ಫೋನ್ಸ್ ಗಳು ತುಂಬಾ ತೂಕ ಇರುತ್ತೆ, ದಪ್ಪ ಇರುತ್ತೆ, ಆದ್ರೆ ಈ ಫೋನ್ ತೂಕ ಹಾಗೆ ದಪ್ಪ ಇಲ್ಲ. ಓವರ್ ಆಲ್ ಈ ಎರಡು ಫೋನ್ಸ್ ಗಳ ಡಿಸೈನ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಡಿಸೈನ್ ಅಕಾರ್ಡಿಂಗ್ ಈ ಎರಡು ಫೋನ್ಸ್ ಗಳಲ್ಲಿ ಯಾವ್ದಾದ್ರು ತಗೋಬಹುದು. ಎರಡು ಫೋನ್ಸ್ ಗಳಲ್ಲಿ ಸೇಮ್ ಡಿಸೈನ್ ಇದೆ. ನೆಕ್ಸ್ಟ್ ಇವುಗಳ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋರೋಲಾ H50 ಅಲ್ಲಿ 6.7 ಇಂಚಸ್ 1.5K ಕರ್ವ್ಡ್ OLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 1600 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. 1200 ನೈಟ್ ಹೈ ಬ್ರೈಟ್ನೆಸ್ ಮೋಡ್ ಕೂಡ ಇದೆ. ಹಾಗೆ ಮೋಟೋರೋಲಾ H50 Pro ಅಲ್ಲಿ 6.7 ಇಂಚಸ್ 1.5K ಕರ್ವ್ಡ್ OLED ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಇದೆ. 2000 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಎರಡು ಫೋನ್ ನ ಆರಾಮಾಗಿ ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಯೂಸ್ ಮಾಡಬಹುದು. ಹಾಗೆ ಈ ಎರಡು ಫೋನ್ ಗಳಲ್ಲಿ ಸ್ಮೂತ್ನೆಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಮೋಟೋರೋಲಾ H50 Pro ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಮೂತ್ನೆಸ್ ಸಿಗುತ್ತೆ. ಈ ಎರಡು ಫೋನ್ ಗಳಲ್ಲಿ ವೈಡ್ ವೈನ್ L1 ಹಾಗೆ HDR10+ ನ ಸಪೋರ್ಟ್ ಇದೆ. ಇದರಿಂದ OTT ಪ್ಲಾಟ್ಫಾರ್ಮ್ಸ್ ಅಂತಂದ್ರೆ ನೆಟ್ಫ್ಲಿಕ್ಸ್ ಹಾಗೆ ಅಮೆಜಾನ್ ಪ್ರೈಮ್ ಅಲ್ಲಿ ಫುಲ್ HD ವಿಡಿಯೋಸ್ ನ ನೋಡಬಹುದು. ಕಂಟೆಂಟ್ ವಾಚಿಂಗ್ ಗೋಸ್ಕರ ಈ ಎರಡು ಫೋನ್ಸ್ ಗಳ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇವುಗಳ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋರೋಲಾ H50 ಅಲ್ಲಿ 5000 mAh ಬ್ಯಾಟರಿ ಇದೆ. 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದರ ಜೊತೆಗೆ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಹಾಗೆ 5 ವ್ಯಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಹಾಗೆ ಮೋಟೋರೋಲಾ H50 Pro ಅಲ್ಲಿ 4500 mAh ಬ್ಯಾಟರಿ ಇದೆ. 125 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದರ ಜೊತೆಗೆ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಸಿಗುತ್ತೆ. ಹಾಗೆ 10 ವ್ಯಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಎರಡು ಫೋನ್ಸ್ ಗಳಲ್ಲಿ ಬ್ಯಾಟರಿ ಲೈಫ್, ಫಾಸ್ಟ್ ಚಾರ್ಜಿಂಗ್ ಹಾಗೆ ವೈರ್ಲೆಸ್ ಚಾರ್ಜಿಂಗ್ ಚೆನ್ನಾಗಿದೆ. ಈ ಫೀಚರ್ಸ್ ಗಳು ಪ್ರೀಮಿಯಂ ಫೀಚರ್ಸ್ ಆಗಿದೆ. ಈ ಎರಡು ಫೋನ್ಸ್ ಗಳಲ್ಲಿ ಡೋಲ್ಬಿ ಅಟ್ಮಾಸ್ ಕಡೆಯಿಂದ ಡ್ಯೂಯಲ್ ಸ್ಪೀಕರ್ ಸಿಗುತ್ತೆ. ಇವುಗಳ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಲೌಡ್ ಸೌಂಡ್ ಇರುತ್ತೆ. ಎರಡು ಫೋನ್ಸ್ ಗಳಲ್ಲಿ IP68 ನ ಸರ್ಟಿಫಿಕೇಶನ್ ಸಿಗುತ್ತೆ. ಇವುಗಳ ಮೇಲೆ ನೀರ್ ಬಿದ್ರೂ ಏನೂ ಆಗೋದಿಲ್ಲ. ಹಾಗೆ ಈ ಫೋನ್ಸ್ ಗಳನ್ನ 30 ನಿಮಿಷ ನಾವು ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು, ಏನೂ ಆಗೋದಿಲ್ಲ. ಈ ಎರಡು ಫೋನ್ಸ್ ಗಳಲ್ಲಿ 3.5 mm ಆಡಿಯೋ ಜಾಕ್ ಕೊಟ್ಟಿಲ್ಲ. ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಎರಡು ಫೋನ್ಸ್ ಗಳು Android 14 ಅಲ್ಲಿ ಬರುತ್ತೆ. Hello AI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಮೋಟೋರೋಲಾ H50 ಗೆ 2 years ಮೇಜರ್ OS ಅಪ್ಡೇಟ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಅಂದ್ರೆ Android 16th ವರೆಗೂ ಅಪ್ಡೇಟ್ ಸಿಗುತ್ತೆ. ಮೋಟೋರೋಲಾ H50 Pro ಗೆ 3 years ಮೇಜರ್ OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಅಂದ್ರೆ ಇದರಲ್ಲಿ Android 17th ವರೆಗೂ ಅಪ್ಡೇಟ್ ಸಿಗುತ್ತೆ. ಜಾಸ್ತಿ OS ಅಪ್ಡೇಟ್ ವಿಷಯದಲ್ಲಿ H50 Pro ಬೆಟರ್ ಇದೆ. ಈ ಎರಡು ಫೋನ್ಸ್ ಗಳ UI ಅಲ್ಲಿ ಯಾವುದೇ ಆಡ್ಸ್ ಬರೋದಿಲ್ಲ, ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಬರೋದಿಲ್ಲ. ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ ಗಳು ಸಿಗುತ್ತೆ, ನೀವು ಅದನ್ನ ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ನೆಕ್ಸ್ಟ್ ಇವುಗಳ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋರೋಲಾ H50 ಅಲ್ಲಿ 16 5G ಬ್ಯಾಂಡ್ಸ್ ಗಳು ಇದಾವೆ. ಡ್ಯೂಯಲ್ 4G ಸಿಗುತ್ತೆ. Wi-Fi 6E ಇದೆ. ಬ್ಲೂಟೂತ್ 5.2 ಇದೆ. NFC ಸಪೋರ್ಟ್ ಇದೆ. 4x4 ಮಿಮೋ ಇದೆ. ಹಾಗೆ ಮೋಟೋರೋಲಾ H50 Pro ಅಲ್ಲಿ 15 5G ಬ್ಯಾಂಡ್ಸ್ ಗಳು ಇದಾವೆ. ಡ್ಯೂಯಲ್ 4G ಸಪೋರ್ಟ್ ಇದೆ. Wi-Fi 6 ಇದೆ. ಬ್ಲೂಟೂತ್ 5.4 ಇದೆ. NFC ಸಪೋರ್ಟ್ ಸಿಗುತ್ತೆ. ಈ ಎರಡು ಫೋನ್ಸ್ ಗಳ 5G ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ.
ನೆಕ್ಸ್ಟ್ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಮೋಟೋರೋಲಾ H50 ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್ ಕೊಟ್ಟಿದ್ದಾರೆ. ಮೋಟೋರೋಲಾ H50 Pro ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಎರಡು ಫೋನ್ಸ್ ಗಳಲ್ಲಿ LPDDR4X RAM ಇದೆ, UFS 2.2 ನ ಸ್ಟೋರೇಜ್ ಸಿಗುತ್ತೆ. ಈ ಎರಡು ಫೋನ್ಸ್ ಗಳು ನಿಮ್ಮ ಡೇ ಟು ಡೇ ಟಾಸ್ಕ್ ನ ಆರಾಮಾಗಿ ಮಾಡುತ್ತೆ, ಮಲ್ಟಿ ಟಾಸ್ಕ್ ನ ಕೂಡ ಮಾಡಬಹುದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇದರ ಜೊತೆಗೆ ಈ ಎರಡು ಫೋನ್ಸ್ ಗಳಲ್ಲಿ COD, BGMI, ಫ್ರೀ ಫೈರ್ ಅಂತ ಗೇಮ್ಸ್ ನ ಆಡಬಹುದು. ಹಾಗಿದ್ರೆ ಈ ಎರಡು ಫೋನ್ಸ್ ಗಳಲ್ಲಿ ಗೇಮಿಂಗ್ ಗೋಸ್ಕರ ಯಾವ್ದು ಬೆಸ್ಟ್ ಇದೆ ಅಂತ ಅಂದ್ರೆ ಅದು ಮೋಟೋರೋಲಾ H50 Pro. ಈ ಫೋನ್ ಅಲ್ಲಿ ಬೆಸ್ಟ್ ಗೇಮಿಂಗ್ ಹಾಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇದರ AnTuTu ಸ್ಕೋರ್ 8,46,000 ಮೇಲೆ ಇದೆ. ಇದರಲ್ಲಿ ಬೆಸ್ಟ್ ಗೇಮಿಂಗ್ ಆಡಬಹುದು, ಅಂದ್ರೆ ಈ ಫೋನ್ ಸ್ವಲ್ಪ ಓವರ್ ಹೀಟ್ ಆಗುತ್ತೆ. ಮೋಟೋರೋಲಾ H50 AnTuTu ಸ್ಕೋರ್ ಬಂದು 6,95,000 ಮೇಲೆ ಇದೆ ಅಷ್ಟೇ. ಇದರಲ್ಲಿ ಕ್ಯಾಶುಯಲ್ ಗೇಮಿಂಗ್ ನ ಆಡಬಹುದು, ತುಂಬಾ ಜಾಸ್ತಿ ಗೇಮ್ ನ ಆಡೋದಕ್ಕೆ ಆಗೋದಿಲ್ಲ. ಡೀಸೆಂಟ್ ಗೇಮಿಂಗ್ ನ ಆಡಬಹುದು. ಓವರ್ ಆಲ್ ಬೆಸ್ಟ್ ಪರ್ಫಾರ್ಮೆನ್ಸ್ ಹಾಗೆ ಬೆಸ್ಟ್ ಗೇಮಿಂಗ್ ವಿಷಯದಲ್ಲಿ ಹೇಳಬೇಕು ಅಂದ್ರೆ ಮೋಟೋರೋಲಾ H50 Pro ಬೆಸ್ಟ್ ಇದೆ. ನೆಕ್ಸ್ಟ್ ಇವುಗಳ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಮೋಟೋರೋಲಾ H50 ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ ಲಿಥಿಯಾ 700C ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಮೂರನೇದು 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ ಇದೆ. ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. ಇದರ ಫ್ರಂಟ್ ಹಾಗೆ ಬ್ಯಾಕ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಮೋಟೋರೋಲಾ H50 Pro ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ. ಮೂರನೇದು 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ ಇದೆ. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. ಇದರ ಫ್ರಂಟ್ ಹಾಗೆ ಬ್ಯಾಕ್ ಸೈಡ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಎರಡು ಫೋನ್ಸ್ ಗಳ ಕ್ಯಾಮೆರಾ ಕ್ವಾಲಿಟಿ ಚೆನ್ನಾಗಿದೆ. ಮೋಟೋರೋಲಾ H50 ಅಲ್ಲಿ ಕಾಂಟ್ರಾಸ್ಟ್ ಇಮೇಜ್ ಸಿಗುತ್ತೆ, ಹಾಗೆ ಸ್ಯಾಚುರೇಟೆಡ್ ಇಮೇಜಸ್ ಸಿಗುತ್ತೆ. ಆದ್ರೆ ಮೋಟೋರೋಲಾ H50 Pro ಅಲ್ಲಿ ಇನ್ನೂ ಜಾಸ್ತಿ ಬೆಟರ್ ಡೀಟೇಲ್ ಸಿಗುತ್ತೆ. ಅಂದ್ರೆ ಮೋಟೋರೋಲಾ H50 Pro ಅಲ್ಲಿ ಬೆಟರ್ ಕ್ಯಾಮೆರಾ ಸಿಗುತ್ತೆ. ಈ ಎರಡು ಫೋನ್ಸ್ ಗಳಲ್ಲಿ ಬೆಸ್ಟ್ ಕ್ಯಾಮೆರಾ ಫೋನ್ ಬೇಕು ಅಂತ ಇದ್ರೆ ನೀವು ಮೋಟೋರೋಲಾ H50 Pro ನ ತಗೊಳ್ಳಿ. ಕೊನೆಯದಾಗಿ ನಾವು ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಮೋಟೋರೋಲಾ H50 ಅಲ್ಲಿ ಒಂದೇ ವೇರಿಯಂಟ್ ಇರೋದು 8GB RAM 256GB ಸ್ಟೋರೇಜ್ಗೆ 27,999 ಆಗುತ್ತೆ. ಇದು ವಿತ್ ಬ್ಯಾಂಕ್ ಆಫರ್ 26,000ಗೆ ನಿಮ್ಗೆ ಸಿಗುತ್ತೆ. ಮೋಟೋರೋಲಾ H50 Pro ನ ಬೇಸ್ ವೇರಿಯಂಟ್ 8GB RAM 256GB ಸ್ಟೋರೇಜ್ಗೆ 30,999 ಆಗುತ್ತೆ. ಈ ಎರಡು ಫೋನ್ಸ್ ಗಳ ಪ್ರೈಸಿಂಗ್ ಅಲ್ಲಿ 1,000 to 2,000 ಅಷ್ಟೇ ಡಿಫರೆನ್ಸ್ ಇರೋದು. ಹಾಗಿದ್ರೆ ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ತಗೊಳ್ಳೋದು ಅಂತ ಕೇಳಿದ್ರೆ ನಿಮ್ ಬಜೆಟ್ ಏನಾದ್ರೂ 25,000 to 26,000 ಇದ್ರೆ ಈ ಬಜೆಟ್ ನ ನೀವು ಜಾಸ್ತಿ ಮಾಡೋದಕ್ಕೆ ಆಗಲ್ಲ ಅಂತ ಇದ್ರೆ ನೀವು ಮೋಟೋರೋಲಾ H50 ನ ತಗೋಬಹುದು. ನಿಮ್ ಬಜೆಟ್ ಏನಾದ್ರೂ ಜಾಸ್ತಿ ಮಾಡೋದಕ್ಕೆ ಆಗುತ್ತೆ ಅಂತ ಅಂದ್ರೆ ನೀವು ಮೋಟೋರೋಲಾ H50 Pro ನ ತಗೊಳ್ಳಿ. ಯಾಕಂದ್ರೆ ಇದರಲ್ಲಿ ಬೆಟರ್ ಕ್ಯಾಮೆರಾ ಸಿಗುತ್ತೆ, ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ಪ್ರೀಮಿಯಂ ಡಿಸೈನ್, ಪ್ರೀಮಿಯಂ ಡಿಸ್ಪ್ಲೇ ಸಿಗುತ್ತೆ, ಎಲ್ಲಾ ಫೀಚರ್ಸ್ ಗಳು ಬೆಟರ್ ಆಗಿ ಇರುತ್ತೆ. ಅದಕ್ಕೆ ನೀವು ಮೋಟೋರೋಲಾ H50 Pro ನೇ ತಗೊಳ್ಳಿ. ಮೋಟೋರೋಲಾ H50 ಬೇಡ. ನಿಮ್ ಬಜೆಟ್ ಏನಾದ್ರೂ 26,000 ಅಷ್ಟೇ ಇದೆ, ಅದ್ರ ಮೇಲೆ ನೀವು ಅಮೌಂಟ್ ಹಾಕೋದಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ನೀವು ಮೋಟೋರೋಲಾ H50 ನ ತಗೋಬಹುದು. ಅದು ಕೂಡ ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಬೆಸ್ಟ್ ಸ್ಪೆಸಿಫಿಕೇಶನ್, ಬೆಸ್ಟ್ ಫೀಚರ್ಸ್ ಗಳು ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ ಮೋಟೋರೋಲಾ H50 ಹಾಗೆ ಮೋಟೋರೋಲಾ H50 Pro ನ ಕಂಪೇರ್ ಮಾಡಿ ಹೇಳಿದೀನಿ. ಈ ಎರಡು ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಆದಷ್ಟು ಬೇಗ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.